ಪ್ರಕರಣ ಶುರುವಾಗಿದ್ದು ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸ್ದ ಅನ್ನೋದರಿಂದ ನಂತರ ಪವಿತ್ರ ಗೌಡ ಮ್ಯಾನೇಜರ್ ಪವನ್ ಒಂದು ಫೇಕ್ ಅಕೌಂಟ್ ಮಾಡಿ ಅದರಲ್ಲಿ ಚಾಟ್ ಮಾಡಿ ಆತನನ್ನ ಕರೆಸಿಕೊಂಡು ಸುತ್ತುವರೆದು ಆತನನ್ನ ಬಡಿದು ಕೊಲ್ಲಲಾಗುತ್ತೆ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅರೆಸ್ಟ್ ಆಗಿ ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೆಳಗ್ಗೆಯೇ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿ ವಾಪಸ್ ಬಂದಿದ್ದ ಪವಿತ್ರ ಗೌಡ ವಾಪಸ್ ಬರೋ ಹೊತ್ತಿಗೆ ಮುಖ ಕಳೆಗುಂದಿತ್ತು. ಸುಪ್ರೀಂ ಕೋರ್ಟ್ನಿಂದ ಆದೇಶ ಬರ್ತಾ ಇದ್ದ ಹಾಗೆ ಅಧಿಕಾರಿಗಳು ಪವಿತ್ರ ಗೌಡ ಮನೆಯ ಹತ್ತಿರ ಹೋಗಿ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಆರಂಭಿಕ ಹಂತದಲ್ಲಿ ವಕೀಲರು ಅಡ್ಡಿಪಡಿಸಿದ್ರು, ಕಾಪಿ ತೋರಿಸಿ ಮತ್ತೊಂದು ಮಗದೊಂದು ಅಂತ. ಸ್ವಲ್ಪ ಸಮಯದ ನಂತರ ಪವಿತ್ರ ಗೌಡರನ್ನ ಈಗ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಿದ್ದಾರೆ. ಅರೆಸ್ಟ್ ಆಗ್ತಾ ಇದ್ದಂತೆ ಪವಿತ್ರ ಗೌಡ ಕಣ್ಣೀರು, ಪವಿತ್ರ ತಾಯಿ ಕೂಡ ಕಣ್ಣೀರು ಹಾಕಿದ್ದಾರೆ. ತಾಯಿ ಕೂಡ ಪವಿತ್ರ ಗೌಡ ಜೊತೆ ಕೆಳಗೆ ಇಳಿದು ಬಂದಿದ್ದನ್ನ ನೀವು ನೋಡಿದ್ರಿ. ಅರೆಸ್ಟ್ ಆಗ್ತಾ ಇದ್ದಂತೆ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಯತ್ತ ಪವಿತ್ರ ಗೌಡನ ಕರ್ಕೊಂಡು ಹೋಗಿದ್ದಾರೆ. ಅರೆಸ್ಟ್ಗೆ ಬರ್ತಾ ಇದ್ದ ಹಾಗೆ ಕಣ್ಣೀರು ಹಾಕಿದ್ದಾರೆ ಪವಿತ್ರ ಗೌಡ. ಜಾಮೀನಿನ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋ ಆಕ್ಟಿವ್ ಆಗಿದ್ರು ಪವಿತ್ರ ಗೌಡ. ತಮ್ಮ ಬ್ರ್ಯಾಂಡ್ ಅನ್ನ ಲಾಂಚ್ ಮಾಡೋದಕ್ಕೆ ಸಿದ್ಧತೆಗಳನ್ನ ನಡೆಸಿಕೊಳ್ತಾ ಇದ್ರು. ಅರೆಸ್ಟ್ಗೆ ಅಧಿಕಾರಿಗಳು ಬರ್ತಾ ಇದ್ದ ಹಾಗೆ ಕಣ್ಣೀರು ಹಾಕಿದ್ದಾರೆ ಪವಿತ್ರ ಗೌಡ. ಅವರ ತಾಯಿ ಕೂಡ ಕಣ್ಣೀರು ಹಾಕಿದ್ದಾರೆ. ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಶಿಫ್ಟ್. ಎಲ್ಲ ಆರೋಪಿಗಳ ಬಂಧನದ ನಂತರ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. 7 ಜನ ಆರೋಪಿಗಳಲ್ಲಿ ಪವಿತ್ರ ಗೌಡ A1 ಆರೋಪಿ. ಪವಿತ್ರ ಗೌಡ ಅರೆಸ್ಟ್ ಮಾಡಿ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇರೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಪವಿತ್ರ ಗೌಡ ನಿವಾಸ RR ನಗರದ ನಿವಾಸದಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಅರೆಸ್ಟ್ಗೆ ಬಂದಾಗ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ, ಅವರ ತಾಯಿ ಕಣ್ಣೀರು ಹಾಕಿದ್ದಾರೆ. ಡಿ ಗ್ಯಾಂಗ್ನಲ್ಲಿ ಈಗಾಗಲೇ 4 ಜನರ ಅರೆಸ್ಟ್ ಆಗಿದೆ. ಪ್ರದೋಷ್, ನಾಗರಾಜ್, ಲಕ್ಷ್ಮಣ್. ಈಗ ಪವಿತ್ರ ಗೌಡ ಮುಂದಕ್ಕೆ ಹೋಗದ ಪವಿತ್ರ ಗೌಡರನ್ನ ಪುಷ್ ಮಾಡಿ ಸಿಬ್ಬಂದಿಗಳು ಕರ್ಕೊಂಡು ಹೋಗಿದ್ದನ್ನ ನೀವು ನೋಡ್ತಾ ಇದ್ದೀರಾ. ಅವರ ತಾಯಿ ನೀವು ನೋಡ್ತಾ ಇದ್ದೀರಾ. ಅರೆಸ್ಟ್ ಆದಾಗ ತಾಯಿ ಮತ್ತು ಮಗಳು ಇಬ್ಬರು ಕಣ್ಣೀರು ಹಾಕಿದ್ರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಶಿಫ್ಟ್. ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ತಕ್ಷಣವೇ ಇವರೆಲ್ಲರನ್ನ ಬಂಧಿಸಬೇಕು ಅಂತ ನ್ಯಾಯಾಲಯ ಆದೇಶಿಸಿತು. ಆದೇಶ ಹೊರಬೀಳ್ತಾ ಇದ್ದ ಹಾಗೆ ಪೊಲೀಸ್ ಅಧಿಕಾರಿಗಳು ಆರೋಪಿಗಳ ಮನೆ ಮುಂದೆ, ಆರೋಪಿಗಳ ಮುಂದೆ ಹಾಜರಾದ್ರು. ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದಿದ್ದ ಪವಿತ್ರ ಗೌಡ ಇನ್ನೆಲ್ಲೋ ಹೊರಡೋದಕ್ಕೆ ಸಿದ್ಧತೆ ನಡೆಸಿದಾಗ ಮಫ್ತಿಯಲ್ಲಿದ್ದ ಪೊಲೀಸರು ಅವರನ್ನ ತಡೆದಿದ್ದಾರೆ. ಅದಾದ ಮೇಲೆ ಪೊಲೀಸ್ ಅಧಿಕಾರಿಗಳು ಬಂದು ಪವಿತ್ರ ಗೌಡನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಮುಂದಾದಾಗ ವಕೀಲರು ಕೆಲ ಕಾಲ ಅಡ್ಡಿಪಡಿಸಿದ್ರು. ಅಂತಿಮವಾಗಿ ಅಧಿಕಾರಿಗಳು ಪವಿತ್ರ ಗೌಡನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಿ. ಅರೆಸ್ಟ್ಗೆ ಅಧಿಕಾರಿಗಳು ಬರ್ತಾ ಇದ್ದಂತೆ ಅಮ್ಮ ಮಗಳು ಇಬ್ಬರು ಕಣ್ಣೀರು ಹಾಕಿದ್ದಾರೆ. ಪವಿತ್ರ ಗೌಡ ಮತ್ತು ಪವಿತ್ರ ಗೌಡ ತಾಯಿ ಕಣ್ಣೀರು ಹಾಕಿದ್ದಾರೆ. ಪವಿತ್ರ ಗೌಡ ತಾಯಿ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಎಡಭಾಗದಲ್ಲಿ ತಾಯಿ ಕಣ್ಣೀರು ಹಾಕೊಂಡು ಒಳಗೆ ಹೋಗಿದ್ದಾರೆ. ಪವಿತ್ರ ಗೌಡರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಕೆಲವೇ ಹೊತ್ತಿನ ಮುಂಚೆ RR ನಗರ ನಿವಾಸದಿಂದ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅರೆಸ್ಟ್ ಆಗತಾ ಇದ್ದಂತೆ ಪವಿತ್ರ ಗೌಡ ಕಣ್ಣೀರು. ಈ ಇಡೀ ಪ್ರಕರಣ ಆರಂಭವಾಗೋದು ಪವಿತ್ರ ಗೌಡಗೆ ಕಳಿಸಿದ ಮೆಸೇಜ್ ನಿಂದ. ಅಶ್ಲೀಲ ಮೆಸೇಜ್ ರೇಣುಕಾ ಸ್ವಾಮಿಯಿಂದ ಬಂತು ಅಂತ ಪವನಿಗೆ ಹೇಳಿ
ಪವನ್ ಒಂದು ಫೇಕ್ ಅಕೌಂಟ್ ಮಾಡಿ ರೇಣುಕಾ ಸ್ವಾಮಿಯನ್ನ ಟ್ರ್ಯಾಪ್ ಮಾಡಿ ಆತನನ್ನ ಅಲ್ಲಿಂದ ಕಿಡ್ನಾಪ್ ಮಾಡಿಸಿ ಪಟ್ಟಣಗೆರೆ ಶೆಡ್ಡಿಗೆ ಕರೆದುಕೊಂಡು ಬಂದು ಸಿಕ್ಕ ವಸ್ತುಗಳಲ್ಲಿ ಬಡಿದು ಕೊಲೆಯಾದ ಪ್ರಕರಣ ಸಂಬಂಧ A1 ಆರೋಪಿ ಪವಿತ್ರ ಗೌಡ ಈಗ ಅರೆಸ್ಟ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಿದ್ದಾರೆ. ನ್ಯಾಯಾಲಯಕ್ಕೆ ಪವಿತ್ರ ಗೌಡ ಮೊರೆ ಇಟ್ಟಿದ್ರು. ನನಗೆ ಮಗಳಿದ್ದಾಳೆ, ಎಕ್ಸಾಮ್ಸ್ ನಡೀತಾ ಇದೆ, ನಾನು ಆಕೆಯನ್ನು ನೋಡ್ಕೊಳ್ಬೇಕು ಅಂತ. ಇತ್ತೀಚೆಗಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋ ಆಕ್ಟಿವ್ ಆಗಿದ್ರು. ಅವರ ಬುಟೀಕ್ನ ನ್ಯೂ ಲಾಂಚ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಪವಿತ್ರ ಗೌಡ ನಡೆಸ್ಕೊಂಡು ಓಡಾಡ್ತಿದ್ರು. ಒಂದಷ್ಟು ಫೋಟೋ ಶೂಟ್ಗಳನ್ನ, ಮಾಡೆಲ್ಸ್ನ ಫೋಟೋ ಶೂಟ್ಗಳಲ್ಲಿ ಬ್ಯುಸಿ ಆಗಿದ್ರು. ಈಗ ಪೊಲೀಸರು ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.